ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಬೆಂಗಳೂರಿನ IT-BT ಕಂಪನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ. 4-5 ತಿಂಗಳ ಕಾಲ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಡೋದಕ್ಕೆ ಇದೀಗ ಸಿದ್ಧತೆಗಳು ನಡೆದಿರುವಂಥದ್ದು. ಯಾಕೆ IT-BT ಕಂಪನಿಗಳಿಗೆ ಮಾತ್ರ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಡ್ತಾ ಇದ್ದಾರೆ, ಯಾವ ಭಾಗದಲ್ಲಿ ಕೊಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಬೆಂಗಳೂರಿನಲ್ಲಿ ಬರೋಬ್ಬರಿ 2,000-3,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳು ನಡೀತಾ ಇದೆ. ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ, ಮೋರಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ, ಫುಟ್ಪಾತನ್ನು ರಿಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಬೀದಿ ದೀಪಗಳನ್ನು ಹಾಕ್ತಾ ಇದ್ದಾರೆ. ಹೀಗೆ ನಾನಾ ರೀತಿಯಾಗಿರುವಂಥ ಕಾಮಗಾರಿಗಳು GBA ಅಂಡರಲ್ಲಿರುವಂಥ ವಿವಿಧ ಸರ್ಕಾರದ ಇಲಾಖೆಗಳ ಮೂಲಕವಾಗಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಸೊ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟು ಬೆಂಗಳೂರಿನಲ್ಲಿ ಇರುವಂತಹ ಬರೋಬ್ಬರಿ 20,000-22 ಸಾವಿರಕ್ಕೂ ಅಧಿಕ IT ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಲಕ್ಷಾಂತರ ಮಂದಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ GBA ಅಧಿಕಾರಿಗಳು ORRCA ಅಂದರೆ ಔಟರ್ ರಿಂಗ್ ರೋಡ್ ಕಂಪನಿ ಅಸೋಸಿಯೇಷನ್ ಅಂದರೆ IT-BT ಕಂಪನಿಗಳ ಪದಾಧಿಕಾರಿಗಳ ಜೊತೆ ಸಭೆಯನ್ನು ಮಾಡಿದರೆ ಈ ಸಭೆಯಲ್ಲಿ GBA ಅಧಿಕಾರಿಗಳು ವರ್ಕ್ ಫ್ರಮ್ ಹೋಮ್ ಅನ್ನು ಕೊಡಬೇಕಾಗತ್ತೆ ನೀವು ಅಂತ ಹೇಳಿದಾಗ ಸೊ ಅವರು ಈಗ GBA ಅಧಿಕಾರಿಗಳು ಇಟ್ಟಂತಹ ಬೇಡಿಕೆಗೆ ಒಪ್ಕೊಂಡು ವರ್ಕ್ ಫ್ರಮ್ ಹೋಮ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಿದ್ರೆ ಏನು ಕಾರಣ ವರ್ಕ್ ಫ್ರಮ್ ಹೋಮ್ ಕೊಡೋದಕ್ಕೆ ಅನ್ನುವಂಥದ್ದನ್ನು ನೋಡೋಣ. ಅಕ್ಟೋಬರ್ನಲ್ಲಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಉತ್ತರ ನಗರ ಪಾಲಿಕೆಯಿಂದ ಒಂದು ಬಹುದೊಡ್ಡ ಕಾಮಗಾರಿ ಶುರುವಾಗ್ತಾ ಇರುವಂಥದ್ದು ಔಟರ್ ರಿಂಗ್ ರೋಡ್ನಲ್ಲಿ. ಸೊ ಈ ಔಟರ್ ರಿಂಗ್ ರೋಡನ್ನು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ, ಜೊತೆಗೆ ಅಕ್ಕಪಕ್ಕದ ಫುಟ್ಪಾತ್ಗಳನ್ನು ರಿಎಸ್ಟಾಬ್ಲಿಷ್ ಅಂದರೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಮೋರಿಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ವಾಹನ ಓಡಾಟ ಮಾಡೋದು ಬಹಳ ಕಷ್ಟ ಸಾಧ್ಯ. ಸೊ ಈ ಹಿನ್ನೆಲೆಯಲ್ಲಿ ORR ಭಾಗದಲ್ಲಿರುವಂಥ ಔಟರ್ ರಿಂಗ್ ರೋಡ್ ಭಾಗದಲ್ಲಿರುವಂಥ ಬರೋಬ್ಬರಿ 20,000-22 ಸಾವಿರ ಕಂಪನಿಗಳಿಗೂ ಅಧಿಕ ಇರುವಂಥ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಉದ್ಯೋಗಿಗಳಿಗೆ IT-BT ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಡೋದಕ್ಕೆ ಇದೀಗ ಮುಂದಾಗ್ತಾ ಇರುವಂಥ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸಹಜವಾಗಿ ಗೊತ್ತಿದೆ 20-22 ಸಾವಿರ IT-BT ಕಂಪ್ನಿಗಳು ಅಂತಂದರೆ ಸುಮಾರು 5-6 ಲಕ್ಷ ಮಂದಿ ಪ್ರತಿದಿನ ಈ ಭಾಗದಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋದು GBA ಅಧಿಕಾರಿಗಳ ವಾದ. ಅವರು ಕೆಲವರು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡ್ಬೋದು, ಕೆಲವರು ಬೈಕ್ ಸ್ಕೂಟರ್ಗಳಲ್ಲಿ ಬರ್ಬೋದು, ಕಾರ್ಗಳಲ್ಲಿ ಬರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ವೈಯಕ್ತಿಕ ವಾಹನಗಳಲ್ಲಿ ಬರುವಂಥವರ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಈ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿ ಆ ರಸ್ತೆಯನ್ನು ಓಡಾಟಕ್ಕೆ ಬಳಸ್ಕೊಂಡ್ರೆ ಅದು ಅಲ್ಲಿ ಟ್ರಾಫಿಕ್ ಕಂಜೆಷನನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡುತ್ತೆ. ಕಾಮಗಾರಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಇದರ ಒಂದು ಪ್ರಮಾಣವನ್ನು ಅಷ್ಟು ಜನ ಓಡಾಟವಾದ ಪ್ರಮಾಣವನ್ನು ಕಡಿಮೆ ಮಾಡಿದ್ರೆ ಕೆಲವೊಂದಿಷ್ಟು ಜನ ಓಡಾಟೋದಕ್ಕೆ ಒಂದು ಸೈಡಲ್ಲಿ ಅವಕಾಶ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಕಾಮಗಾರಿಯನ್ನು ಕೂಡ ಮಾಡ್ಕೋಬೋದು. ಈ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮನ್ನು ಜಾರಿ ಮಾಡಿದ್ರೆ ಸುಗಮವಾಗಿ ಆದಷ್ಟು ಬೇಗ ನಿಗದಿತ ಸಮಯದಲ್ಲಿ ಕಾಮಗಾರಿಗಳನ್ನು ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು GBA ಅಧಿಕಾರಿಗಳ ವಾದ. ಇದನ್ನು ORRCA ಪದಾಧಿಕಾರಿಗಳು ಕೇಳಿ ಈಗ ಒಪ್ಕೊಂಡಿದ್ದಾರೆ. ಅಕ್ಟೋಬರ್ನಿಂದ ಜನವರಿ ತಿಂಗಳವರೆಗೆ ಈ ಒಂದು ಕಾಮಗಾರಿ ಅವಧಿ ಏನಿದೆ, ಈ 4-5 ತಿಂಗಳ ಅವಧಿಯಲ್ಲಿ ಈ ಭಾಗದಲ್ಲಿರುವಂಥ 20,000-22 ಸಾವಿರಕ್ಕೂ ಅಧಿಕ IT-BT ಕಂಪನಿಗಳಿಗೆ ಸುಮಾರು 50%ನಷ್ಟು ಎಂಪ್ಲಾಯಿಗಳಿಗೆ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮನ್ನು ಕೊಡೋದಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡಿರುವಂಥದ್ದು. ಇನ್ನೇನು ಅದು ಅಧಿಕೃತವಾಗಿ ಆದೇಶವೂ ಕೂಡ ಆಗುತ್ತೆ. ಈ ORRCA ವ್ಯಾಪ್ತಿಯಲ್ಲಿರುವಂಥ ಅಷ್ಟೂ ಕಂಪನಿಗಳು ಈ ಒಂದು ವರ್ಕ್ ಫ್ರಮ್ ಹೋಮನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಮುಖ್ಯವಾಗಿ ಇದು ಈಗ ಫಾರ್ ಎಕ್ಸಾಂಪಲ್ 100 ಜನ ಅಲ್ಲಿ ಕೆಲಸಕ್ಕೆ ಉದ್ಯೋಗಿಗಳಿದ್ದಾರೆ ಅಂತಂದರೆ 50 ಜನರಿಗೆ ಮನೆಯಿಂದ ಕೆಲಸ ಮಾಡ್ತಾರೆ, ಉಳಿದಿರುವಂಥ 50 ಜನರಿಗೆ ಕಂಪನಿಗೆ ಬಂದು ಕೆಲಸ ಮಾಡ್ತಾರೆ. ಸೊ ಇದನ್ನು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾರೆ ಅನ್ನುವಂಥದ್ದು ಆ ORRCA ವ್ಯಾಪ್ತಿಯಲ್ಲಿರುವಂಥ IT-BT ಕಂಪ್ನಿಗಳಿಗೆ ಬಿಟ್ಟಂಥ ವಿಚಾರ. ಈಗ 4-5 ತಿಂಗಳು ವರ್ಕ್ ಫ್ರಮ್ ಹೋಮ್ ಒಬ್ಬರಿಗೆ ಕೊಡಬೇಕು ಅನ್ನೋದ್ರ ಬದಲು ಅವರು 2-3 ಪಾರ್ಟ್ ಮಾಡಿಕೊಂಡು ಹಾಗೂ ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂತಂದರೆ ಮೊದಲನೇ 2-2.5 ತಿಂಗಳು ಒಂದು ಬ್ಯಾಚಿಗೆ ಕೊಟ್ಟರೆ ನಂತರದ 2-2.5 ತಿಂಗಳು ಮತ್ತೊಂದು ಬ್ಯಾಚ್ಗೆ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಆ ರೀತಿಯಾಗಿರುವಂಥ ಒಂದು ಸ್ಪೇಸನ್ನು GBA ಅಧಿಕಾರಿಗಳು ORRCA ಪದಾಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಆಯಾ ಕಂಪನಿಗಳಿಗೆ ತಕ್ಕಂತೆ ಅವರು ಬೇಕಾಗಿರುವ ರೀತಿಯಲ್ಲಿ ಅವರ ಶಿಫ್ಟ್ ಸ್ಕೆಡ್ಯೂಲು ಆ ರೀತಿ ಅವರ ಕೆಲಸ ಕಾರ್ಯಗಳ ಸ್ಕೆಡ್ಯೂಲ್ ನೋಡಿಕೊಂಡು ಪ್ಲ್ಯಾನ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಒಟ್ಟಿನಲ್ಲಿ ಕೋವಿಡ್ನಲ್ಲಿ ಕಳೆದ ಬಾರಿ ನಾವು ವರ್ಕ್ ಫ್ರಮ್ ಹೋಮ್ ಅನ್ನುವಂಥ
ವಿಚಾರ ಕೇಳಿದ್ದು. ಇದೀಗ ಮತ್ತೊಂದು ಸಲ IT-BT ಕಂಪ್ನಿಗಳಿಗೆ ಬೆಂಗಳೂರಿನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಅವಕಾಶ ಒದಗಿ ಬರ್ತಾ ಇದೆ. ಇದಕ್ಕೆ ಕಾರಣ ಈಗಾಗಲೇ ಹೇಳಿದಾಗೆ ಔಟರ್ ರಿಂಗ್ ರೋಡ್ನಲ್ಲಿ ORR ರೋಡ್ನಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಏನು ಮಾಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂಥ ಒಂದು ನಿರ್ಧಾರಕ್ಕೆ ಗ್ರೇಟರ್ ಬೆಂಗಳೂರು ಮತ್ತು ORRCA ಪದಾಧಿಕಾರಿಗಳು ಬಂದಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.